ನಾನಿವತ್ತು ಬೆಳಗ್ಗೆಯಿಂದ ಉಪವಾಸ ಇದ್ದು ಕಡೆ ಕಾರ್ತಿಕ್ ಸೋಮವಾರ ನೆಲದಲ್ಲಿ ಊಟ ಮಾಡಿ ಉಪವಾಸನ ಬಿಡ್ತಾ ಇದ್ದೀನಿ. ಹಂಗಾಗಿ ನಾವು ಅಂದರೆ ಅರ್ಸ್ಕೊಂಡಿರ್ತೀವಲ್ಲ ಆ ಲೆಕ್ಕ ಬರುತ್ತೆ. ನೆಲದಲ್ಲಿ ನೆಲ ಎಲ್ಲ ನೀಟಾಗಿ ಒರೆಸ್ಕೊಂಡೇ ಊಟ ಮಾಡೋದು. ಹಂಗಾಗಿ ನೆಲದ ಮೇಲೆ ಎಲ್ಲ ಒರೆಸ್ಕೊಂಡು ಇಟ್ಕೊಂಡು ಎಲ್ಲ ಊಟ ಮಾಡಿ ಉಪವಾಸನ ಬಿಡೋದು. ಕೊನೆ ಕಾರ್ತಿಕ್ ಸೋಮವಾರ ನಾನಿದ್ದು ಉಪವಾಸನ ಮಾಡಿ ಉಪವಾಸ ಬಿಡ್ತಾ ಇದ್ದೀನಿ. ಆ ವಿಡಿಯೋ ನಾನು ಇವಾಗ ಹಾಕ್ತಾ ಇರೋದು ನೋಡಿ. ಅಂದರೆ ಕೊನೆ ಕಾರ್ತಿಕದಲ್ಲೇ ಉಪವಾಸ ಮಾಡಿ ಅವಾಗ ವಿಡಿಯೋ ಹಾಕ್ತಾ ಇರೋದು ನೋಡಿ. ಪೂಜೆ ಸಾಮಾನ ತಗೊಂಡು ನಾನು ನಮ್ಮ ಮನೆ ಹತ್ರ ಇರುವಂಥ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈಶ್ವರನ ದೇವಸ್ಥಾನದ ಮುಂದೆ ದೀಪ ಹಚ್ಬಿಟ್ಟು ನಾವು ಉಪವಾಸನ ಬಿಡಬೇಕು. ಅಂದರೆ ತುಪ್ಪದ ದೀಪ, ಈಗ ಬೆಲ್ಲ ತಗೊಂಡೋಗಿ ಬತ್ತಿ ಎಲ್ಲ ಇಟ್ಬಿಟ್ಟು ದೀಪ ಹಚ್ಕೊಂಡು ಬಂದ್ಬಿಟ್ಟು ಕೊನೆಗೆ ಪೂಜೆ ಮಾಡಿಸ್ಕೊಂಡು ಈಶ್ವರಂಗೆ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಉಪವಾಸ ಮನೆಯಲ್ಲೇ ಉಪವಾಸ ಬಿಡೋದು. ನೈಟು ಏನಿಲ್ಲ ಅಂದರೂ 1 ಟೈಮ್ ಊಟ ಮಾಡಬೇಕು. ಹಂಗಾಗಿ ನಾವು ಒಂದೇ ಸಲ ನೈಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆರತಿ ಮಾಡಿಬಿಟ್ಟು ದೇವರಿಗೆ ಬೆಲ್ಲ ಎಲ್ಲ ಇಟ್ಕೊಂಡು ಅಕ್ಕಿ ಎಲ್ಲ ಹಾಕ್ಕೊಂಡು ಮಾಮೂಲಿ ಬಾಳೆಹಣ್ಣು ಇಟ್ಬಿಟ್ಟು ಹಚ್ತೀವಿ. ಅಂದರೆ ನಾವು ಈ ಥರ ಮಾಡ್ತೀವಿ. ನೀವು ಒಬ್ಬೊಬ್ರು ಒಂದೊಂದು ಥರ ಅವ್ರವ್ರ ಇಷ್ಟ ಆ ಥರ ಮಾಡ್ಬೋದು. ನಾವು ಈ ಥರ ಮಾಡೋದನ್ನು ವಿಡಿಯೋ ಮಾಡಿಬಿಟ್ಟು ಅದೇ ವಿಡಿಯೋನೇ ಹಾಕ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ಇಷ್ಟೇ ನಾನು ಇದು ಪೂಜೆದು ನಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಾ ಇರೋದು ಇಷ್ಟೇ. ಅದಾದಮೇಲೆ ನಾವು ಮನೆಗೆ ಹೋಗಿ ಉಪವಾಸ ಇರ್ತೀವಲ್ಲ ಬೆಳಗ್ಗೆಯಿಂದ, ಅದನ್ನು ಉಪವಾಸ ಬಿಡೋದು ನೋಡಿ. ಅಲ್ಲಿ ಎಲ್ಲ ದೇವ್ರಿಗೂ ಅಂದರೆ ಇಲ್ಲಿರೋದು ಗಣೇಶನ ದೇವಸ್ಥಾನ, ಗಣೇಶ ದೇವರು ಜೊತೆಗೆ ಸತ್ಯನಾರಾಯಣ ಸ್ವಾಮಿ, ಈಶ್ವರ, ಉಮಾಮಹೇಶ್ವರ ಇವೆಲ್ಲ ಕೂಡ ಇದೆ. ಇಲ್ಲಿಗೇನೆ ಬೆಳಗ್ಬಿಟ್ಟು ಇಲ್ಲೇ ಇಡೋದು, ದೇವ್ರ ಮುಂದೆ ಇಲ್ಲೇ ಇಟ್ಬಿಟ್ಟು ಲಾಸ್ಟು ನೋಡಿ ಸುತ್ತ ಹಾಕ್ಕೊಂಡು ಬರಬೇಕು. ಈ ಕಡೆಯಿಂದ ಎಲ್ಲ ಸುತ್ತ ಹಾಕ್ಕೊಂಡು ಬಂದು ಇದು ಮಾಡೋದು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಸುತ್ತಾಕ್ಬಿಟ್ಟೆ ನಾವು ಮನೆಗೆ ಹೋಗೋದು. ಅವಾಗ ನೋಡ್ತಾ ಇದ್ರಲ್ಲ, ಇಲ್ಲೇ ದೇವ್ರ ಮುಂದೆ ಇಟ್ಬಿಟ್ಟು ಇನ್ನೊಂದ್ಸಲ ಮತ್ತೆ ಕಡ್ಡಿ ಹಚ್ಚಿ ಕೈ ಮುಗಿದ್ಬಿಟ್ಟು ಕಡ್ಡಿ ಬೆಳಗಬೇಕು. ಕೈ ಮುಕ್ಕೊಂಡು ಇದು ಮಾಡೋದು. ಅಂದರೆ ಎಲ್ಲರೂ ಕೂಡ ಹಂಗೆ ಮಾಡ್ತಾರೆ. ಎಷ್ಟೋ ಜನ ಕಾರ್ತಿಕದಲ್ಲಿ ಎಲ್ಲ ಕೂಡ ತುಪ್ಪದ ದೀಪ ಮತ್ತು ಎಲ್ಲರೂ ಕೂಡ ದೀಪ ಹಚ್ತಾ ಇದ್ರು ನೋಡಿ. ನಾವಂತೂ ಫಸ್ಟಿಂದನೂ ಕೂಡ ಹಚ್ಕೊಂಡು ಬರ್ತೀವಿ, ಇದೇ ಥರನೇ ಹಚ್ಚೋದು ನೋಡಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೊನೆಗೆ ಲಾಸ್ಟ್ ಮನೆಗೆ ಹೋಗೋಷ್ಟರಲ್ಲಿ ಆಲೆ ಏನಿಲ್ಲ ಅಂತಂದ್ರೂ 7:30 ಆಗಿತ್ತು. 6:30 7 ಗಂಟೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಆಮೇಲೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲಾಸ್ಟ್ ಇಲ್ಲಿಗೂ ಕೂಡ ಸುತ್ತಾಕೋಣ ಅಂತ ಹೇಳಿ ಬಂದೆ. ಹಿಂದೆಗಡೆ ದೇವಸ್ಥಾನದ ಹಿಂದೆಗಡೆ ನವಗ್ರಹ ಇರುತ್ತಲ್ಲ, ಇಲ್ಲೂ ಕೂಡ ಸುತ್ತಾಕೊಂಡು ಆಮೇಲೆ ಹೋಗೋದು ಮನೆಗೆ. ಯಾಕಂದರೆ ನಾವು ಬಂದಾಗೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಹಿಂದೆಗಡೆ ನಾವು ಹೋಗಿ ನವಗ್ರಹ ಸುತ್ತಾಕ್ದಿರ ನಾವು ಹೋಗೋಲ್ಲ. ಆಮೇಲೆ ಮನೆಗೆ ಬಂದು ಒಂದು 8-8:30 ಆದಮೇಲೆ ಅನ್ನ ಮಾಡಿಕೊಂಡು ನಾವೇನೆ ಅವಾಗ ಪಾಯಸ ಕೂಡ ಮಾಡಿದ್ದೆ. ಸ್ವಲ್ಪ ಹಾಲು ಪಾಯಸ ಮಾಡ್ಕೊಂಡಿದ್ದೆ. ಅಂದರೆ ಕೊನೆ ಕಾರ್ತಿಕ್ ಸೋಮವಾರ ಅಲ್ವಾ, ಅದಕ್ಕೋಸ್ಕರ ಏನಾದರೂ ಸಿಹಿ ಮಾಡಬೇಕು ಅಂದ್ಬಿಟ್ಟು ಸಿಹಿ ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡಿದ್ದೆ. ಸ್ವಲ್ಪ ಅನ್ನ, ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಮಜ್ಜಿಗೆ ಸಾಂಬಾರು ಹಾಕ್ಕೊಂಡು ಈ ಪಾಯಸನೂ ಕೂಡ ಇರುತ್ತೆ. ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಸ್ವಲ್ಪ ಉಪ್ಪಿನಕಾಯಿನೂ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಏನೂ ಬೇಡ, ಅಷ್ಟೇ ಸಾಕು ನೋಡಿ. ಈಗ ಆ ನೆಲ ಇದೆಯಲ್ವಾ, ಅಲ್ಲೇ ನೆಲದಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀಟಾಗೆಲ್ಲ ಒರೆಸ್ಕೊಂಡು ನಾವು ಊಟ ಮಾಡೋದು. ಕ್ಲೀನ್ ಮಾಡಿದಾದ್ಮೇಲೆ ಅದೇ ಜಾಗಕ್ಕೆ ನಾವು ಊಟ ಮಾಡ್ತೀವಲ್ಲ ಆ ಜಾಗದಲ್ಲಿ ಅರಿಶಿನ ಕುಂಕುಮ ಜೊತೆಗೆ ಒಂದು ಹೂವು ಇಟ್ಟು ಕಡ್ಡಿ ಹಚ್ಕೊಂಡು ಊದ್ಗಡ್ಡಿ ಹಚ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಲ್ಲಿಗೆ ನಾವು ಕೈ ಮುಕ್ಕೊಂಡು ಉಪವಾಸ ಬಿಡ್ತಾ ಇದ್ದೀವಿ ಅಂತ ಹೇಳಿ ಉಪವಾಸ ಬಿಟ್ಟ ಮೇಲೆ ಮತ್ತೆ ಏನು ತಿನ್ನೋ ಆಗಿಲ್ಲ. ನಾವು ಊಟ ಮಾಡೋದು ಇವತ್ತು ಅದೇ ಮಾಮೂಲಿ ಊಟ ಮಾತ್ರ ನೆಲದ ಮೇಲೆ ಮಾಡೋದು. ಆ ಥರ ಅಂದರೆ 1 ಟೈಮ್ ಊಟ ಅಷ್ಟೇ ಉಪವಾಸ. ಕೆಲವೊಬ್ಬೊಬ್ಬರು ತಟ್ಟೆನಲ್ಲಿ ಊಟ ಮಾಡ್ತಾರೆ, ಹಂಗಲ್ಲ. ಇದಕ್ಕೆ ನಾವು ಅರ್ಸ್ಕೊಂಡಿರೋದು ಈ ಥರ ನೆಲದಲ್ಲೇ ಊಟ ಮಾಡ್ತೀವಿ ಅಂತ ಎಷ್ಟೋ ಜನ ಮಾಡ್ತಾರೆ, ನಾವೇ ಏನಲ್ಲ, ಎಲ್ರಿಗೂ ಎಷ್ಟೊಂದು ಜನ ಕೂಡ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಎಲ್ಲ ಊಟಗಳನ್ನೆಲ್ಲ ಜೋಡಿಸ್ಕೊಂಡು ಊಟ ಮಾಡೋದಾಗಲೇ ಏನಿಲ್ಲ ಅಂದರೂ 9 ಗಂಟೆ ಆಗಿತ್ತು. ಆವಾಗ ಒಂದೇ ಸಲ ಊಟ ಮಾಡಿಬಿಟ್ಟು ಮಲಗೋದು. ಅವಾಗ ಅಂದರೆ 1 ಟೈಮ್ ಊಟ ಲೆಕ್ಕ. ಯಾವಾಗಾದರೂ ಅಂದರೆ ಇಷ್ಟೇ ಟೈಮ್ಗೆ ಊಟ ಮಾಡಬೇಕು ಅಂತ ಎಲ್ಲ ಏನಿಲ್ಲ. ಅಂದರೆ ನಾವು ಅಂದರೆ ನೈಟು ಅಂದರೆ ಇನ್ನೂ ಬೇಗ ತಿಂದುಬಿಟ್ರೆ ಮತ್ತೆ ನೈಟ್ಗೆ ಹೊಟ್ಟೆ ಹಸಿವಾಗುತ್ತೆ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಲೇಟಾಗಿಯೇ 8:30 9 ಗಂಟೆ ಮೇಲೆ ಉಪವಾಸ ಬಿಡ್ತೀವಿ. ಎಲ್ಲರೂ ಕೂಡ ಹಂಗೆ ಮಾಡ್ತಾರೆ. ಕೆಲವೊಬ್ಬೊಬ್ಬರು ಅಂದರೆ 4 ಗಂಟೆ 5 ಗಂಟೆಗೂ ಬಿಟ್ಕೊತಾರೆ. ಆದರೆ ಏನಿಲ್ಲ, ನಾವು ಏನಿಲ್ಲ ಅಂತಂದ್ರೂ ನಾವು ನೈಟೇ ಉಪವಾಸ ಬಿಡೋದು.
ಹಂಗಾಗಿ ಎಲ್ಲ ಜೋಡಿಸ್ಕೊಂಡೆ, ಎಲ್ಲ ಕ್ಲೀನ್ ಮಾಡಿಕೊಂಡೆ, ಕೈ ಮುಗ್ದೆ ಎಲ್ಲ ಆಯಿತು. ಅದಾದಮೇಲೆ ಊಟ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೆಲದಲ್ಲೇ ನಾವು ವರ್ಷನೂ ಕೂಡ ಊಟ ಮಾಡೋದು ಹಿಂಗೆ ನೆಲದಲ್ಲೇ. ನೋಡ್ತಾ ಇದ್ದೀರ, ನಾವು ಎಲ್ಲರೂ ಕೂಡ ಇದೇ ಥರನೇ ಮಾಡ್ತಾ ಇರೋದು. ನಮ್ಮ ಅಕ್ಕಂದಿರು ಎಲ್ಲರೂ ಕೂಡ ಹಿಂಗೆ ಮಾಡ್ತಾರೆ. ಅವರು ಕೂಡ ಇದೇ ಥರ ಮಾಡೋದು. ಅವರು ಎಲ್ಲ ಮಾಡೋದನ್ನ ನೋಡಿಬಿಟ್ಟೆ ನಾನು ಕೂಡ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ ಅನ್ನ ಸಾಂಬಾರು, ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿನೇ ಇರಬೇಕು, ಯಾಕಂದರೆ ನೆಲದಲ್ಲಿ ಹಾಕ್ಕೊಳ್ಳೋದ್ರಿಂದ ಹೇಳಿ ಎಲ್ಲ ಹರ್ಕೊಂಡು ಹೊರಟೋಗ್ಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಮೀಡಿಯಮ್ ಆಗಿ ಅಥವಾ ಗಟ್ಟಿ ಸಾಂಬಾರಿದ್ರೆ ಸರಿ ಹೋಗುತ್ತೆ. ನೋಡಿ, ಫಸ್ಟ್ನೇ ತುತ್ತು ದೇವ್ರಿಗೆ ಅಂತ ಎತ್ತಿಟ್ಬಿಟ್ಟು ಆಮೇಲೆ ಊಟ ಮಾಡೋದು. ನೋಡ್ತಾ ಇದ್ದೀರಲ್ಲ, ಹಂಗೆ ಹೊಸಬರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ. ನೋಡ್ತಾ ಇದ್ದೀರಲ್ಲ, ಅನ್ನ ಸಾಂಬಾರು ಪಾಯಸ ಎಲ್ಲ ಆಯಿತು. ಲಾಸ್ಟ್ಗೆ ನೋಡ್ತಾ ಇದ್ದೀರಲ್ಲ, ಊಟ ಕೂಡ ಮುಗೀತು, ಊಟ ಆಯಿತು. ನೋಡಿ, ಅನ್ನ ಕೂಡ ಎಷ್ಟಿತ್ತು ಇಷ್ಟು ಖಾಲಿ ಮಾಡಿದ್ದೀನಿ.